ವೆರಿ ನೈಸ್ ನ್ಯಾಚುರಲ್ ಪೋಸ್ ಹೊಡಿಲೇನ್ರಿ ಮೆಂಟಲ್ ನೋಡ್ತಿದ್ರು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿರೇನ ಕರೆಕ್ಟ್ ರೀ ಈಗ ಅಲ್ಲಿ 4-5 ಮಂದಿದು ಹೊಡ್ಕಂಡ ಬಂದೀನಿ ಈಗ ನಿಮ್ದು ಹೊಡಿತೀನಿ ಒಮ್ಮೆ ಹೊಡಿಸ್ಕೊಳ್ರಿ ಹೈವಾಡ್ಸ್ ಏನಾರು ಕುಡಿದು ಬಂದಿ ಹೆಂಗ ಏನು ಬಂದ್ ರೋಡಿನ ಮೇಲೆ ಹೊಡಿತೀನಿ ಏನದಲ್ಲ ಅರ್ಥ ಓ ಸಾರಿ ಉಡಾದ ಲಂಗ ಡೌಣಿಯಲ್ಲಿ ಲಕ ಹೊಳೆಯುವ ಲಾವಣ್ಯವತಿ ಒಂದೇ ಸಲಕ್ಕೆ ನನ್ನ ಹೆಸರು ಕಂಡಿಡ್ದು ಬಿಟ್ರಲ್ಲ ಯಾರೀ ನೀವು ಮಹಾಮಹಿಮ ಕಾಶಿನಾಥ್ ಇವ್ರಿಗೆ ನನ್ನ ಹೆಸರು ಹೆಂಗ್ ಗೊತ್ತಾತ್ರಿ ಕಾಶಿನಾಥ ಅನ್ನೋದು ನನ್ನ ಹೆಸರು ಹೆಂಗ್ ಗೊತ್ತಾತ್ರಿ ಲಾವಣ್ಯವತಿ ಅನ್ನೋದು ನಾನು ಸ್ವಲ್ಪ ರಸಿಕ ಇದ್ದೀನಿ ಹಾಗಾಗಿ ನಿಮ್ಮ ರೂಪ ನೋಡಿ ಲಾವಣ್ಯವತಿ ಅಂತ ವರ್ಣನೆ ಮಾಡಿದ್ದೀರಿ ಅಂತೂ ಎಣ್ಣೆಯ ವರ್ಣನೆ ಮಾಡಕ್ ಕಲ್ತೀರಿ ಅಂದಂಗಾಯ್ತು ನಾವ್ಯಾಕೆ ಕಲಿಬೇಕ್ರಿ ವಯಸ್ಸು ತಾನ ಕಲಿಸ್ತದ ನಿಮ್ಗೇನಾದ್ರೂ ಗಂಡಿನ ವರ್ಣನೆ ಮಾಡ್ಲಿಕ್ಕೆ ಬಂದ್ರ ಮಾಡ್ರಿ ಅಲ್ಲ ವರ್ಣನೆ ಮಾಡ್ತಾರ ಶ್ರೀಕೃಷ್ಣ ದೇವರಾಯ ರಾಜಾದಿರಾಜ ವೀರಾದಿ ವೀರ ವರ್ಣನೆ ಮಾಡ್ತಾರ ನೀನೇನು ವರ್ಣನೆ ಮಾಡ್ತಾರ ಮಾಡ್ಲಿ ಬಿಡ್ರಿ ಹೊಡಿಲೇನ್ರಿ ಏನದ ಮತ್ತೆ ಅಲ್ಲಿಗೆ ಬರ್ತಿಲ್ಲ ಹೊಡಿಲೇನ್ರಿ ಅಂತ ಏನದ ಹೊಡೆಯೋದ ಫೋಟೋ ರೀ ಫೋಟೋ ಮತ್ತೆ ನಿಮ್ಮ ಮೋವಿಂದ ಹೊಡಿಬೇಕೇನ್ರಿ ನೀನು ಪೂರ್ತಿ ಹಣ್ಣಿಗೆ ಬಂದೆಪ್ಪ ನೋಡು ಮೊದಲು ನನ್ನ ಹತ್ರಕ್ ಬಾ ಆಮೇಲೆ ನಮ್ಮ ಮೌನ ಹತ್ರಕ್ ಹೋಗಂತೆ ಅದಕ್ಕ ಮೊದಲು ನಿಮ್ದ ಹೊಡಿತೀರಿ ಅಂತ ಹೇಳಿದ್ರಿ ಬಿಡಿ ಸರ್ ಹೇಳ ಮರೆಯ ಫೋಟೋ ರೀ ಫೋಟೋ ಓಹೋ ನೀವು ಫೋಟೋ ತೆಗಿಯೋ ಫೋಟೋಗ್ರಾಫರ್ ಏನು ಹೌದ್ರಿ A1 ಹೈ ಕ್ಲಾಸ್ ಫೋಟೋಗ್ರಾಫರ್ ಶುದ್ಧ ಹೊತ್ತು ಒಳ್ಳೆಯಾಗು ಮನುಷ್ಯರದ್ದು ದನದ್ದು ನಾನಾ ಹೊಡಿತೀನ್ರಿ ಅಂತೂ ನೀನು ದನದ ಹೊಡಿಯವ ಅಲ್ರಿ ಸಿಕ್ಕವ್ರಿಗೆಲ್ಲ ಹಿಂಗ ಹೊಡಿಲೇನ್ರಿ ಅಂತ ಅಂತಿರಲ್ಲ ಯಾರ ನಿಮ್ಮನ್ನ ದನಕ್ ಬಡ್ದಂಗ್ ಬಡದಿಲ್ಲೇನ ಹೊಡಿತಾರ್ರಿ ನಾವು ಹೊಡಿಯೋದಾಗ ಮಿಸ್ಟೇಕ್ ಆದ್ರ ಹೊಡಿತಾರೆ ನೀಟಾಗಿ ಹೊಡೆದು ನೀಟಾಗಿ ತೊಳೆದು ಕೊಡ್ತೀವಿ ಅಂದಾಗ ಮತ್ತೆ ಹೊಡಿತಾರ್ರಿ ಹೌದು ಬಿಡ್ರಿ ಅಲ್ಲ ನಮ್ಮವು ಎರಡೆರಡು ಅದಾವು ಹೊಡಿತೀರ ಹೋಗಿ ಬಿಡ್ರಿ ನೀವು ಫೋಟೋ ತೆಗಿತೀರಿ ಅಂದಂಗ ಹೌದ್ರಿ ಚಂದ ತೆಗಿತೀರಿ ನಿಮಗೆ ಹೆಂಗ್ ಬೇಕು ಹಂಗ ತೆಗಿತೀನ್ರಿ ಸರಿ ನಿಲ್ರಿ ಹೊಡಿತೀನಿ ಫೋಟೋ ಹೊಡಿತೀನಿ ಅದು ಹೊಡಿತೀನಲ್ಲ ತೆಗಿತೀನಿ ಆಯ್ತು ಬಿಡ್ರಿ ತೆಗಿತೀನಿ ಒಂದ್ ಫೋಟೋ ತೆಗಿಯಕ ಎಷ್ಟು ಕೊಡ್ಬೇಕ್ರಿ ದುಡ್ಡು ನೋಡ್ರಿ ನಮ್ಮ ರೇಟು ಗಿರಾಕಿಗಳ ಮ್ಯಾಲ ಅವಲಂಬನ ರೀ ಮುದುಕರಿಗೆ 10 ರೂಪಾಯಿಗೆ 3 ಕೊಡ್ತೀನಿ ಅದೇ ನಮ್ಮ ಹರೆಯದ ಹುಡುಗರಿಗೆ 8 ರೂಪಾಯಿಗೆ 3 ಕೊಡ್ತೀನಿ ಇನ್ನ ನಿಮ್ಮಂತ ಸುಂದರವಾದ ಹುಡುಗರಿಗೆ ಬರೇ 5 ರೂಪಾಯಿ 3 ಕೊಡ್ತೀನಿ ಅವಾಗಿಂದ ನೋಡಕತ್ತೀನಿ 3 ಅಂತ ಹಿಡಿದೇ ಬಿಟ್ಟಿರಲ್ಲ ಏನದು ಫೋಟೋ ಕಾಪಿ ರೀ ಫೋಟೋ ಕಾಪಿ ಕಾಪಿನಾ ನೋಡ್ರಿ ನಮ್ಗೆ 3 ಬೇಡಪ್ಪ ಬಾಳ ಒಜ್ಜೆ ಆಕೈತಿ ಅಂದ್ರೆ ಒಂದ ಕೊಡ್ತೀನ್ರಿ ಇನ್ನ 2 ನನ್ನ ಹತ್ರ ಯಾಕೆ ಅವನ್ನ ಯಾಕೆ ನಿಮ್ಮ ಹತ್ರ ಇಟ್ಕೊಂತೀರಿ ನಮ್ಮ ಸ್ಟುಡಿಯೋದಾಗ ಮುಂದಿನ ಭಾಗದಾಗ ನೇತಾಡ್ತೀನಿ ಅವನ್ನ ಯಾಕೆ ನೇತಾಡ್ತೀರಿ ಚಂದ ಕಾಣ್ತಾವ ಅಂತ ಹಂಗಾದ್ರೆ ಎಲ್ಲಿ ಮಾಡಿರಿ ನಿಮ್ದು ಇದೇ ನಮ್ಮ ಇರುಬತ್ತಿಯರ್ ಗುಡಿ ಹಳ್ಳೂರ್ ಗಡ್ಡದ ಮ್ಯಾಗ ಬುಕ್ಕಿಟ್ಲರ್ ಮನೆ ಐತಲ್ಲ ಅದ್ರ ಬಾಜುನೇ ಮಾಡಿದ್ರಿ ಬಿಡ್ರಿ ಹಾ ಏನ್ರಿ ಸುಡ್ಗಾಡನ್ನ ಹೊಡಿತೀರಲ್ಲ ಹೇಳ್ರಿ ನಿಮ್ಮಂತವ್ರದ್ದು ಹೊಡಿತಾ ಮತ್ತೆಂತವ್ರದ್ದು ಹೊಡಿತಾರ್ರಿ ಈಗ ನನ್ನ ಹತ್ರ ದುಡ್ಡು ಇಲ್ಲಲ್ಲ ಅಂದ್ರೆ ರೊಕ್ಕ ಇಲ್ಲಲ್ಲ ಹೆಂಗ್ ಮಾಡೋದು
ದುಡ್ಡ್ಯಾವನಿಗೆ ಬೇಕ್ರಿ, ದುಡ್ಡ್ಯಾವನಿಗೆ ಬೇಕು. ನಿಮ್ಮ ಸುಂದರ ಮುಖ ಮಾದು ಮುಖ ನಂದ್ರಾಗ ನೋಡಿದ್ರೆ ಸಾಕು. ಎದ್ರಾಗ ಕ್ಯಾಮ್ರಾದಾಗ ರೊಕ್ಕ ಬೇಡ. ಹೇಳಿ ರೊಕ್ಕ ತಗೊಂಡು ಏನ್ ಮಾಡ್ತೀರಿ? ರೂಪಗುಡಿಗೆ ಹೋಗ್ಬಿಡ್ತಾರೆ ಸುಮ್ಮನೆ. ಹಂಗಾರ ಎಷ್ಟ್ ಬೇಕು? ಯಾರ್ ಕಳ್ಸ್ತಾರ್ ಹಂಗಾರ? ನಿಮ್ಮ ಮನಸ್ಸು ಎಷ್ಟು ದಾರುಣ ಐತಲ್ರಿ. ನನ್ನ ಸರ್ವಿಸ್ನಾಗ ಇಂಥ ಮಾತು ಯಾರು ಹೇಳಿದ್ದಿಲ್ಲ. ಈಗ ನಾನು ಹೇಳಿನಲ್ಲ, ಹೊಡ್ಕೋರಿ ಅಂದ್ರ ಫೋಟೋ ತೆಗೀರಿ. ಆಯ್ತ್ರಿ, ಸ್ವಲ್ಪ ಮ್ಯಾಲೆ ಎತ್ರಿ, ಆ? ಸ್ವಲ್ಪ ಮ್ಯಾಲೆ ಎತ್ರಿ. ಗೋಳ್ 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 ಬಿಡಿಸಿ ಹೇಳ್ರಿ, ಜನ ಮತ್ ತಪ್ಪು ತಿಳ್ಕೊಂಡಾರು. ಏ ತಪ್ಪಿಕೊಂಡ್ರಪ್ಪ. ಗೋಳ್ ಗೋಳ್ ಸ್ವಲ್ಪ ಮ್ಯಾಲೆ ಎತ್ರಿ ಗೋಳು. ಹಾ ಈಗ ಸರಿಗೈತ್ ನೋಡ್ರಿ. ಹೊಡಿ ನಡಿ, ಸ್ವಲ್ಪ ಸಡ್ಲ ಮಾಡ್ರಿ. ಏನ್ ಸಡ್ಲ ಮಾಡ್ಬೇಕ್ರಿ? ಸ್ವಲ್ಪ ಸಡ್ಲ ಮಾಡಿ ತಗೋಬೇಕತ್ತೆ. ಹೆಂಗದು ಸಡ್ಲ? ಹಿಂಗ ಬಿಗಿ ಹಿಡ್ಕೊಂಡ್ರ ಹೆಂಗ ಹೊಡಿಬೇಕ್ರಿ? ಹೆಂಗ ಬೇಕಂಗ ಹೊಡೆದ್ರ ಸೀದಾ ಮುಳಗಿಲ್ರಿ. ಏ ನೀನು ಬಾರಿ ಫೋಟೋ ತೆಗಿಯೋರ್ ಗಟ್ಟು ಬಿದ್ದಪ್ಪ ನನಗ. ನೀನು ಹೆಂಗ್ ನಿಂತೀನಿ ಹಂಗ ಹೊಡ್ಕೊಂಡ್ ಹೋಗಂಗಿದ್ರ ಹೊಡ್ಕೊಂಡ್ ಹೋಗು, ಇಲ್ಲಾಂದ್ರೆ ಬಿಡತ್ತಾಗ. ಹೆಂಗ ಬೇಕಾ ಹಂಗ ಹೊಡೆದ್ರ ನೀಟಾಗಿ ಬರೋದಿಲ್ರಿ. ನೀಟಾಗಿ ಪೋಜು ಕೊಟ್ಟು ಕೈ ಸಡ್ಲ ಬಿಟ್ಟು ಒಡಸ್ಕೊಂಡ್ರ ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು. ಇಲ್ದಿದ್ರ ಈ ಊರಿನ ಜನ ಯಾವ ನನವಾಗ ಹೊಡೆದಾನಪ್ಪ ಈ ಅಂದವಾದ ಹುಡುಗಿದು ಒಡಸಿ ಎಬ್ಸಿ ಬಿಡ್ತಾನ ಅಂತ ನನಗ ಬೈತಾನೆ. ಅಲ್ಲ ನಾ ಯಾರಿಗೂ ತೋರ್ಸೋದೇ ಇಲ್ಲಲ್ಲ. ನೀವ್ ಯಾರು ತೋರ್ಸ್ತಿದ್ರು ಜನ ಬಿಡಲ್ರಿ. ಮೊನ್ನೆ ಕಾಶಿನಾಥ ನಿಮ್ದು ಹೊಡೆದಾನ ಅಂತಲ್ಲ, ಅದ್ ಹೆಂಗ್ ಹೊಡೆದಾನ ತೋರ್ಸು. ನಾವು ನಾಳೆ ಸ್ಟುಡಿಯೋಕ್ ಹೋಗಿ ಒಡ್ಸ್ಕೊಂಡ್ ಬರ್ತೀವಿ ಅಂತ ಓಣ್ಯಾಗಿನ ಹೆಣ್ಮಕ್ಳು ಗಂಟು ಬೀಳ್ತಾರ. ಅಲ್ಲ ಈಗ ನೀನು ಬರೀ ಪುರಾಣ ಓದ್ತೀಯ, ಫೋಟೋ ತೆಗಿತೀಯ ಅಷ್ಟೇ ಹೇಳಿ. ಏ ಹೊಡಿತೀನಿ. ಹೊಡಿ 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 ಹಾ. ಹೊಡಿ. 1 2 ಸ್ವಲ್ಪ ಮ್ಯಾಲೆ ಎತ್ರಿ ಕೊಡು. ಹಾ ಈಗ ಸರಿ ಐತೆ. ಮುಗೀತಾ? ಆ ಟಿಚ್ಕೊ. ಇವತ್ತು ಒಂದು ಫೋನ್ ಸಾಕು, ನಾಳೆ ಇನ್ನೊಂದು ಫೋನ್. ಎಲ್ಲ ಒಂದೇ ದಿನ ಮಾಡಿಬಿಟ್ರೆ ಆಗುತ್ತೆ. ಅಂತ ಫೋಟೋ ತಗೊಂಡ್ರಿ ಇವಾಗ. ನಾಳೆ ಸಂಜೆ ಮುಂದೆ ಬಂದ್ಬಿಡ್ತೀನಿ, ನನಗೆ ಫೋಟೋ ಕೊಟ್ಟು ಬಿಡ್ರಿ, ಹಂಗಾರ ಬರ್ತಾನ ನಾವು. ಸಂಜೆ ಮುಂದೆ ಅಂದ್ರ ಎಷ್ಟೊತ್ತಿಗೆ ಬರ್ತೀವಿ? ಒಂದು 6 ಗಂಟೆ 7 ಗಂಟೆ 6 ಗಂಟೆ ಅಂದ್ರೆ ಹೆಂಗ್ರಿ? ಸುಮಾರು 10-10:30 ಸುಮಾರು ಬಂದು ಬಿಡ್ರಿ, ಕೊಟ್ಟು ಬಿಡ್ತೀನಿ. ಬೇಡ ಬಿಡು, ಒಂದು 3 ಗಂಟೆ 4 ಗಂಟೆ ಒಳ್ಳೆ ಥಂಡಿ ಜಾಸ್ತಿ ಆಗಿರ್ಬೇಕು. ಬಹಳ ಚಲೋ ಆತಲ್ರಿ. ನಮ್ ಸ್ಟುಡಿಯೋದಾಗ ಯಾರು ಇರೋದಿಲ್ಲ. ಕಾಶಿ ಅವ್ರೆ, ನಿಮ್ಮ ಮನಸ್ನಾಗ ಏನೈತಂತ ನನಗೆ ಗೊತ್ತೈತಿ. ದಿನಕ್ಕ 100 ಮಂದಿ ನಿಮ್ಮಂತವ್ರು ನನಗೆ ಭೇಟಿ ಹಾಕಾರ. ಅಯ್ಯಯ್ಯಪ್ಪ ಎಂತ ಮಾತು ಹೇಳ್ತಲ್ರಿ ಅಲ್ಕ ಮಾಲು. ನಾನೇನು ಹಾಡಿದರಿ ಹಾಲು ಮಾರು ಹಾಲಿನ ಕ್ಯಾನು ಅನ್ಕೊಂಡಿದ್ದೆ. ಇದು ಒಂದ್ ನಮೂನಿ ಗ್ರೇಟೆಸ್ಟ್ ಐತೆ. ಇರ್ಲಿ ಇರ್ಲಿ, ಪ್ರಯತ್ನ ಅಂತೂ ನಮ್ದು, ಫಲ ಹೀಗೆ ಬಿಟ್ಟಿಲ್ಲ. ಅಂತ ಇವ್ ಫೋಟೋ ತೆಗೆದ್ರಲ್ಲ, ಫ್ರೀಯಾಗಿ ಹಂಗೆ ಹೋಗ್ಬಾರ್ದು. ಪಾಪ ಬೋಳಿಗೆ ಕೂಡ ಏನೋ ಆಗಿದ್ದಂಗಿಲ್ಲ. ಇದೇ ಖುಷಿಗ ಒಂದು ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಹೊರಚೂಡಿನ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ತಡಿಬಿಡಿಕಿ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ.
ನಮಸ್ತೆ ಜಮೀನ್ದಾರರೇ. ಮಿಸ್ಟರ್ ಚಂದ್ರು, ಇನ್ನೊಂದು ಸಾರಿ ನೀನು ನನ್ನ ಜಮೀನ್ದಾರೆ ಅಂದ್ರೆ ನಿನ್ನನ್ನು ನೌಕರಿಯಿಂದ ತೆಗೆದು ಮನೆಗೆ ಕಳಿಸಿಬಿಡ್ತೀನಿ. ಛೇ ಛೇ, ಏ, ನೀನು ನನ್ನ ಆತ್ಮೀಯ ಸ್ನೇಹಿತ ಅಂದಾಗ ಪ್ರೀತಿಯಿಂದ ದಯಾನಂದ ಅಂತ ಕರೆದ್ರೆ ಸಾಕು. ಛೇ ಛೇ, ಅದು ಹೇಗೆ ಸಾಧ್ಯ? ತಮ್ಮಲ್ಲಿ ಕೆಲಸ ಮಾಡುವ ನಾವು ತಮಗೆ ಗೌರವ ಕೊಟ್ಟೇ ಮಾತನಾಡಿಸಬೇಕು. ಸ್ನೇಹಿತನೆಂಬ ಅಭಿಮಾನದಿಂದ ನೀವು ನನಗೆ ನೀಡತಕ್ಕಂತ ಜವಾಬ್ದಾರಿಯ ಜಾಗೆಯನ್ನು ದುರುಪಯೋಗ ಪಡಿಸಿಕೊಳ್ಳುವಷ್ಟು ಧೂರ್ತ ನಾನಲ್ಲ. ಏನಾದ್ರೂ ಹೇಳಿದ್ರೆ ಭಾಷಣನೇ ಪ್ರಾರಂಭ ಮಾಡಿಬಿಡ್ತೀಯ. ಹೋಗ್ಲಿ, ಈಗ ಬಂದ ಕೆಲಸವೇನು ಮ್ಯಾನೇಜರ್ ಚಂದ್ರಕಾಂತ್? ನೀವು ನನಗೆ ಚಂದ್ರು ಎಂದರೆ ಸಾಕು, ಮ್ಯಾನೇಜರ್ ಎಂದು ಕರೆಯುವ ಅಗತ್ಯವೇ ಇಲ್ಲ. ಛೇ ಛೇ, ಯಾರನ್ನು ಯಾರು ದುರುಪಯೋಗ ಮಾಡಿಕೊಳ್ಳಬಾರದು. ಅದಕ್ಕಾಗಿ ಹೋಗಲಿ ಬಿಡಿ. ಟಾಟಾ ಕಂಪನಿಯವರು ಬಾಂಬೆಯಿಂದ ಹೊಸ ಮಷಿನ್ ಕಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ 1 ಲಕ್ಷ ರೂಪಾಯಿ ಚೆಕ್ ಕಳಿಸಬೇಕಾಗಿತ್ತು. ಅದಕ್ಕಾಗಿ ರವಿಯವರನ್ನು ವಿಚಾರಿಸಿದರೆ ಅಣ್ಣನ ಬಳಿಗೆ ಹೋಗಿ ಬನ್ನಿ ಎಂದರು. ಅದಕ್ಕಾಗಿ ಬಂದಿರುವೆ. ಅಂದ ಹಾಗೆ ರವಿ ಈಗ ಎಲ್ಲಿದ್ದಾನೆ? ರವಿಯವರು ಈಗ ಫ್ಯಾಕ್ಟರಿಯಲ್ಲಿದ್ದಾರೆ. ನಾನು ಹೋಗಿ ಅವರನ್ನು ಕಳುಹಿಸಬೇಕು. ಅವನೊಬ್ಬ ವಿಚಿತ್ರ ಸ್ವಭಾವದವನು. ಚೆಕ್ಕಿಗೆ ಸಹಿ ಮಾಡಿ ಕೊಟ್ಬಿಟ್ರೆ ಆಯ್ತು. ಅದಕ್ಕೂ ನನ್ನನ್ನು ವಿಚಾರಿಸುವುದೇ? ಎಷ್ಟಾದರೂ ವ್ಯವಹಾರ ನೋಡಿ. ಅಲ್ಲದೆ ಅಪಾರ ಆಸ್ತಿ ಅಂತಸ್ತಿಗೂ ತಾವು ಅಧಿಕಾರಿಗಳಲ್ಲವೇ? ಈ ಅಪಾರ ಆಸ್ತಿ ಅಂತಸ್ತಿನಲ್ಲಿ ಅರ್ಧ ಪಾಲಿನ ಅಧಿಕಾರಿ ಆ ನನ್ನ ತಮ್ಮ ರವಿ. ಆಹಾ, ಆವೇಶದಲ್ಲಿ ಆತುರ ಪಡುತ್ತಿರುವಿರಿ. ರವಿಯವರು ಎಷ್ಟಾದರೂ ನಿಮ್ಮ ಒಡ ಹುಟ್ಟಿದ ಸಹೋದರನಲ್ಲ. ಹಾಗೆ ಒಂದೇ ರಕ್ತವನ್ನು ಹಂಚಿಕೊಂಡು ಬಂದ ಬಂಧು ಬಳಗವೂ ಅಲ್ಲ. ಮಿಸ್ಟರ್ ಚಂದ್ರು, ಇನ್ನೊಂದು ಸಾರಿ ಇಂಥ ಮಾತನಾಡಬೇಡ. ನಾನು ಸಹಿಸಿಕೊಳ್ಳಲ್ಲ. ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ನಾನು ಪಡೆದ ಬಂಧುರತ್ನ. ನನ್ನ ಎತ್ತಮ್ಮ ಸ್ವರ್ಗಸ್ಥಳ ಆದಾಗ ದಯಾನಂದ, ನಿನ್ನಿಂದ ರವಿಗೆ ಅನ್ಯಾಯವಾಗದಿರಲಿ. ಅಣ್ಣ ತಮ್ಮ ಅಕ್ಕ ತಂಗಿಯರನ್ನು ಪಡೆಯದ ನೀನು ರವಿಯನ್ನು ಒಡಹುಟ್ಟಿದವನೆಂದು ಭಾವಿಸಿಕೋ ಎಂದು ಹೇಳಿದ್ದಾರೆ. ಈಗ ನಾನೇನಾದರೂ ರವಿಯನ್ನು ಅನ್ನತಾ ಭಾವಿಸಿದರೆ ಸ್ವರ್ಗದಲ್ಲಿರುವ ನನ್ನ ತಾಯಿಗೆ ಸಮಾಧಾನವಾಗಲಾರದು. ಅದಕ್ಕಾಗಿ ನಮ್ಮಿಬ್ಬರ ಮಧ್ಯ ಅಗೆಯ ಬಗೆಯನ್ನೆಬ್ಬಿಸಬೇಡಿ. ದಿಸ್ ಈಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಕ್ಷಮಿಸಿ. ಅನಾಥರ ಮೇಲೆ ತಾವು ಇಟ್ಟಿರುವ ಅಪಾರವಾದ ನಂಬಿಕೆ ವಿಶ್ವಾಸ ಸಹೃದಯಕ್ಕೆ ನಾನೆಂದಿಗೂ ಚಿರಋಣಿ. ಹೋಗಲಿ ಬಿಡಿ, ನಾನು ಫ್ಯಾಕ್ಟರಿಗೆ ಹೋಗಬೇಕು. ಆದಷ್ಟು ಬೇಗ ಚೆಕ್ ಕೊಡಿ. ಫ್ಯಾಕ್ಟರಿಯಲ್ಲಿ ತುಂಬಾ ಕೆಲಸಗಳಿವೆ. ಒಂದು ನಿಮಿಷ. ರವಿಯನ್ನು ಆದಷ್ಟು ಬೇಗ ಊಟಕ್ಕೆ ಕಳಿಸಿ. ಹಾಗೇ ಆಗಲಿ, ನಾನಿನ್ನು ಬರ್ತೇನೆ. ಹೋಗಿ ಬನ್ನಿ. ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಹಲೋ ಮೋಹನ್, ಊರಿನಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿಯೇ ಬಂದೆ. ಹೇಗೆ ನಡೆದಿದೆ ನಿನ್ನೆ BA ಫೈನಲ್ ವಿದ್ಯಾಭ್ಯಾಸ? ಆ ವಿಷಯನೇ ನಿನಗೆ ತಿಳಿಸಬೇಕಂತ ಬಂದೆ ಮೈ ಫ್ರೆಂಡ್ ದಯಾನಂದ್. ನಿನಗೆ ಪದೇ ಪದೇ ತೊಂದರೆ ಕೊಡಲು ನನಗೆ ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ನನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿಮ್ಮ ಫ್ಯಾಕ್ಟರಿಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಕೇಳೋಣ ಅಂತ ಬಂದೆ. ಏ ಮೋಹನ, ನಿನಗೆ ಹುಚ್ಚಿಡಿದಿದೆಯೇನೋ? ಯಾಕೆ? ಇದುವರೆಗೂ ಶ್ರಮ ವಹಿಸಿ ಕಲಿತ ವಿದ್ಯೆಯನ್ನು ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತೀಯಲ್ಲ. BA ಮುಗಿಸಿ ಯಾವುದಾದರೂ ಒಂದು ನೌಕರಿ ಹುಡುಕಿಕೊಂಡ್ರೆ ಒಳ್ಳೇದಲ್ವೇ? ನಿನ್ನನ್ನೇ ಅವಲಂಬಿಸಿರುವ ಆ ಮಿಂಚೇರಿ ವಿರೂಪಾಕ್ಷಪ್ಪ ಎಲ್ಲಿಗೆ ಹೋಗ್ಬೇಕಪ್ಪ? ಹೌದಾ? ಯಾವುದಾದ್ರೂ ಒಂದು ಕೆಲಸ ಮಾಡಿ ಆಯಾಗಿರ್ಬೇಕು, ಗೊತ್ತಾ? ನನ್ನ ದಯಾನಂದ್, ನನ್ನ ತಂದೆಯವರು ಹಣಕ್ಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೆ ನಿರಾಶರಾಗಿ ಮನೆಗೆ ಬಂದು, ಮೋಹನ ಸಾಕು ನಿಲ್ಲಿಸಿಬಿಡು ಆ ನಿನ್ನ ವಿದ್ಯಾಭ್ಯಾಸವನ್ನ ಅಂತ ಹೇಳಿ ನಿರ್ದಕ್ಷಿಣವಾಗಿ ಹೇಳಿಬಿಟ್ಟರು. ನನಗೆ ಯಾವುದೇ ದೊಟ್ಟಿಗೆ ತಿಳಿಯಬೇಕೆಂದರೆ ಮನೆಗೆ ಹೋದೆ. ಲೇ ಮೋಹನ, ನಾನು ಇರುವವರೆಗೂ ನೀನು ಯಾವುದಕ್ಕೂ ಯೋಚಿಸಬೇಡ.
ನಿನ್ನ ವಿದ್ಯಾರ್ಜನೆಗೆ ಎಷ್ಟು ಹಣ ಬೇಕಾದರೂ ನಾನು ಸಹಾಯ ಮಾಡ್ತೀನಿ. ನೀನು ಇವತ್ತೇ ಬೆಂಗಳೂರಿಗೆ ಹೊರಡೋ ಸಿದ್ಧತೆ ಮಾಡ್ಕೋ. ಕಾಲ ಬಂದೇ ಬರುತ್ತೆ. ನೀನೇನು ಯೋಚನೆ ಮಾಡಬೇಡ. ಸದ್ಯ ತೆಗೆದುಕೋ ಈ 2,000 ರೂಪಾಯಿಗಳನ್ನ. ಮತ್ತೆ ಬೇಕಾದ್ರೆ ಫೋನ್ ಮಾಡು, ಫೋನ್ ಪೇ ಮಾಡ್ತೀನಿ. ದಯಾನಂದ್, ನಿನ್ನ ಋಣ ತೀರಿಸುವ. ಏನು ನೀನು? ನನಗಿದೆಲ್ಲ ಸರಿ ಬರೋದಿಲ್ಲ. ನೀನು ನನ್ನ ಬಾಲ್ಯದ ಸ್ನೇಹಿತ ಅಂದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಗಳಾಗಿದ್ದರೆ ಎಂಥ ಸ್ನೇಹ. ಒಬ್ಬರಿಗೊಬ್ಬರು ಸಹಾಯ ಸಹಕಾರ ತೋರುವುದೇ ನಿಜವಾದ ಸ್ನೇಹ. ದಯಾನಂದ್, ನಾನಿನ್ನು ಬರ್ತೇನೆ. ಲೇ ಮೋಹನ, ಮನೆಗೆ ಬಂದ ಹಾಗೆ ಹೋಗ್ತೀಯೇನೋ? ಒಂದು ಗ್ಲಾಸ್ ಹಾಲು ಕುಡಿದು ಹೋಗುವಂತೆ ಬಾ, ಕುಳಿತುಕೋ. ಮೋಹನ, BA ಮುಗಿದ ಮೇಲೆ ನಿನ್ನ ಮುಂದಿನ ವಿಚಾರ ಏನಿದೆ? ನಾನು ಮಾಡುತ್ತಾ ಆಯಾಗಿರ್ತೇನೆ. ಆಮೇಲೆ ಯಾವ್ದಾದ್ರೂ ಒಂದು ಕೆಲಸ ಹುಡುಕೊಂಡು ಆಯಾಗಿರ್ತೀನಿ. ನೀನೊಬ್ಬನೇ ಹಾಯಾಗಿರ್ಲಿಕ್ಕೆ ಯಾಕೆ ಸಾಧ್ಯ ಕಣೋ? ಚಿನ್ನದಂತ ಹುಡುಗಿನ ನೋಡಿ ಮದುವೆ ಆಗಿ ಹಾಯಾಗಿರ್ಬೇಕು ಗೊತ್ತಾ? ಯಾವಾಗಲೂ ಹುಡುಗಾಟಿಕೆ ಆಗಿದೆ. ಗುಣದಲ್ಲಿ ಗಂಗೆ, ರೂಪದಲ್ಲಿ ಊರ್ವಶಿ ರಂಬೆ ಆಗಿರುವ ನಿನ್ನ ರಥ ಇದ್ದಾರಲ್ಲ, ಮತ್ತೆ ಯಾವ ಹುಡುಗಿ ಬೇಕು? ಮೋಹನ, ಲತಾ ನನ್ನ ಪ್ರೇಯಸಿ ಅಂತ ನಿನಗಾರ ಹೇಳಿದ್ದು? ನಿಮ್ಮ ಪ್ರೇಮ ಪ್ರಕರಣ ಕಾಲೇಜಿನಲ್ಲಿ ಗೊತ್ತಾಗಿದೆ. ನಿಮ್ಮ ಪ್ರೇಮ ಪ್ರಕರಣ ಕಾಲೇಜಿನಲ್ಲಿ ಗೊತ್ತಾಗಿದೆ. ಬಾಯಿ ಮುಚ್ಕೊಂಡು ಲಿಂಗಜ್ಜ ಬಂದ್ಬಿಟ್ಟ. ಬಾಯಿ ಮುಚ್ಕೊಂಡು ಹಾಲು ಕುಡಿ. ಆ ವಿಷಯ ಅಲ್ಲಿಗೆ ಫುಲ್ ಸ್ಟಾಪ್. ಅಂತ ಲಿಂಗಜ್ಜ, ಅದು 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 ನಿಮ್ಮ ಹಾಗೂ ಲತಾದೇವಿಯ ಮದುವೆ. ಹೋಗು ಲಿಂಗಜ್ಜ, ನಿನಗೆ ಯಾವಾಗ ಮದುವೆ ಚಿಂತೆನೆ. ಮನೆಯಲ್ಲಿ ಚಿಕ್ಕವರಾದ ನಿಮ್ಮ ಹಿತ ಬಯಸುವುದು ನಾನು ಸಂತೋಷ ಸಾಗರದಲ್ಲಿ ಈಜುವುದನ್ನು ಕಣ್ಣಾರೆ ಅಲ್ಲದೆ ತಮ್ಮ ಮಗುವನ್ನೆತ್ತಿಕೊಂಡು ಮುದ್ದಾಡಿದಾಗಲೇ ಈ ಬದುಕನ ಜನ್ಮ ಸಾರ್ಥ. ಲಿಂಗಜ್ಜ, ಮೊಮ್ಮಕ್ಕಳನ್ನು ಕಾಣಬೇಕೆಂಬ ಆಸೆ ಹೌದಲ್ಲೋ? ಆದಷ್ಟು ಬೇಗ ನಿನಗೆ ಮೊಮ್ಮಗನನ್ನು ಕೊಡ್ತೀನಿ. ಈಗ ಒಳಗೆ ಹೋಗು. ಆಗಲಿ, ಸಂತೋಷವಾಗಿ. ದಯಾನಂದ್, ನಾನಿನ್ನು ಬರುತ್ತೇನೆ. ಸದಾ ನಿನ್ನಂತ ಕರುಣೆಯ ಕಣ್ಣು ಈ ಬಡವನ ಮೇಲಿರಲಿ. ಮೋಹನ, ಈ ಮಾತನಾಡಬೇಡ. ಈ ದಯಾನಂದ ಬದುಕಿರುವವರೆಗೂ ನೀನು ಬಡವನಲ್ಲ. ಆಯ್ತೆ, ಹೋಗಿ ಬಾ. ಆ ಇರುವ ದೇವರಿಗೆ ಒಳ್ಳೇದು ಮಾಡ್ಲಿ. ಬರ್ತೀನಿ ದಯಾನಂದ್. ರವಿ ಇನ್ನೂ ಬರ್ಲಿಲ್ವೇ? ಲಿಂಗಜ್ಜ, ಲಿಂಗಜ್ಜ, ನಾನು ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬರ್ತೀನಿ. ಆಯ್ತು ಲಿಂಗಜ್ಜ. ಓಹೋ, ಆಶಾ, ನಮಸ್ಕಾರ ಜಮೀನ್ದಾರೆ. ಯಾರು? ತಾವು? ಅದು ನಿನ್ನ ತಪ್ಪು ಕಲ್ಪನೆ. ನಾನು ಜಮೀನ್ದಾರನೂ ಅಲ್ಲ, ಧನಿಕನೂ ಅಲ್ಲ. ನಾನೊಬ್ಬ ಜಮೀನ್ದಾರರು ಸಾಕಿದ ಅನಾಥ. ಅಂಥ ಮಾತೇಕೆ? ಸಿರಿ ಸಂಪತ್ತಿನ ಸಾಗರದ ಅರಸರು ತಾವು. ಆ ದೇವರು ನಿಮಗೆ ಯಾವುದಕ್ಕೆ ಕೊರತೆ ಮಾಡಿದ್ದಾನೆ ಹೇಳಿ? ನೀನ್ ಹೇಳುವುದು ಸರಿ.
ಆದರೆ ನನ್ನ ಸತ್ಯ ಸಂಗತಿ ನಿನಗೆ ತಿಳಿದರೆ ನಿಜವಾಗಿಯೂ ನೀನು ಆಶ್ಚರ್ಯ ಪಡುವೆ ಆಶಾ. ಅದೇನು ಹೇಳಿ ರವಿ. ಆಶಾ, ಸತ್ಯವಾಗಿಯೂ ನಾನೊಬ್ಬ ಅನಾಥ. ಚಿಕ್ಕವನಾಗಿದ್ದಾಗಲೇ ನನ್ನ ಹೆತ್ತವರು ಸತ್ತು ಹೋದರು. ಚಿಕ್ಕವನಾಗಿದ್ದ ನಾನು ಮನೆ ಮನೆ ತಿರುಗಿ ತಿನ್ನುವುದನ್ನು ಕಂಡು ಕರುಣೆ ಪಟ್ಟು ದಯಾನಂದನವರ ತಾಯಿಯವರು ಸಾಕಿದರು. ತನ್ನ ಒಡ ಹುಟ್ಟಿದ ಸಹೋದರನಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾನೆ ದಯಾನಂದ. ಈಗಲಾದರೂ ಅರ್ಥವಾಯ್ತಲ್ಲ ನನ್ನ ಇತಿಹಾಸ. ಆದರೂ ತಾವು ಭಾಗ್ಯವಂತರು. ನಿಮ್ಮಂತ ವಿಶಾಲ ಹೃದಯದವರು ಸಿಗೋದು ತುಂಬಾನೇ ವಿರಳ ಈಗಿನ ಕಾಲದಲ್ಲಿ. ಎಲ್ಲವೂ ಆ ನನ್ನ ಸಾಕು ತಾಯಿಯ ಆಶೀರ್ವಾದ ಹಾಗೂ ಶ್ರೀರಾಮಚಂದ್ರನಂತಿರುವ ನನ್ನಣ್ಣ ದಯಾನಂದನ ಕರುಣೆ. ಕರೆಕ್ಟ್ ನಿಮ್ಮ ಮಾತು. ಅವರ ತ್ಯಾಗ, ಕರುಣೆ, ಮಮತೆ, ಮಮಕಾರಕ್ಕೆ ಯಾವುದು ಸಾಟಿಯಾಗಲಾರದು. ಆಶಾ, ನಿನ್ನಲ್ಲೊಂದು ಮಾತು ಕೇಳುವೆ. ನೀನು ತಪ್ಪು ತಿಳಿಯಲೆಂದ ನಿನ್ನಲ್ಲೊಂದು ಮಾತು ಕೇಳುವೆ. ಸಂಕೋಚ ಪಡದೆ ಕೇಳಿ. ಹೂ ಮತ್ತೆ ಆಶಾ, ಹೋಗ್ಲಿ ಬಿಡು. ಹೀಗೆ ಆ ಮಾತು ಯಾಕೆ ಭಯವಾಗ್ತಾ ಇದೆ? ನಿರ್ಭಯವಾಗಿ ಕೇಳಿ. ಮತ್ತೆ ನೀನು ಅನ್ಯತಾ ಭಾವಿಸಬಾರದು. ಮತ್ತೆ ನೀನು ನನ್ನನ್ನು ತಪ್ಪಾಗಿ ತಿಳಿಯಬಾರದು. ನಿಮ್ಮ ಆಳಿಯಾಗಿಯೋ ನಾನು ತಪ್ಪು ಭಾವಿಸುವುದಿಲ್ಲ. ಅಯ್ಯಯ್ಯೋ, ಇದು ನನ್ನಾಣೆ ಮಾಡಿಬಿಟ್ರಿ. ಮನಸ್ಸಿಗೆ ಹತ್ತಿರ ಆದವರು ದೇವರ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ನಾನು ಮಾಡಿದ್ದು. ಅಂತೂ ನಾನು ನಿನ್ನ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಅಂದಂತಾಯಿತು. ಆಶಾ, ಮನುಷ್ಯ ತನ್ನ ವಯಸ್ಸಿಗೆ ಅನುಗುಣವಾಗಿ ತಮ್ಮ ಮನದಲ್ಲಿ ನೂರಾರು ಆಸೆ ಆಕಾಂಕ್ಷೆಗಳನ್ನು ಕಟ್ಟುತ್ತಾನೆ ಅಲ್ಲವೇ? ಕರೆಕ್ಟ್ ನಿಮ್ಮ ಮಾತು. ಹಾಗೇನಾದರೂ ನಿನ್ನ ಮನಸ್ಸಿನಲ್ಲಿ ಆಕಾಂಕ್ಷೆಗಳು ಇರಬಹುದಲ್ಲ? ಸಾಕಷ್ಟು ಬಯಕೆಗಳು ಮನೆ ಮಾಡಿಕೊಂಡಿವೆ. ಆದ್ರೆ ನಮ್ಮಂತ ಬಡವರ ಬಯಕೆಗಳು ಚಿಗುರುವಾಗ್ಲೇ ಬಾಡಿ ಬಸವಳಿದು ಬೆಂದು ಹೋಗೋದ್ರಲ್ಲಿ ಸಂದೇಹನೇ ಇಲ್ಲ. ತಮ್ಮ ಬಯಕೆಯ ಬಳ್ಳಿಗೆ ನನ್ನಂತವರು ಪವಿತ್ರತೆಯ ನೀರೆರೆದು ಬೆಳೆಸಲು ಸಿದ್ಧರಾದರೆ ನಾನೇ ಭಾಗ್ಯವತಿ ಅಂತ ಭಾವಿಸುವೆ. ಆಶಾ, ಬಹುದಿನದ ನನ್ನ ಮನದ ಬಯಕೆಯನ್ನು ನಿನ್ನೆದುರು ಇಂದು ಮುಚ್ಚಿಡದೆ ಬಿಚ್ಚಿ ಹೇಳುವೆ. ಹೇಳಿ. ಆಶಾ, ಅನಾಥನಾದ ನಾನು ಅರಸನ ಪರರ ಆಶ್ರಯದಲ್ಲಿ ಅರಸನಂತೆ ಬಾಳುತ್ತಿರುವೆ. ಮತ್ತೇಕೆ ಈ ಅನಾಥನ ಮಾತು? ನೇರವಾಗಿ ವಿಷಯಕ್ಕೆ ಬನ್ನಿ. ಆಶಾ, ನಿನ್ನ ರೂಪ ಸೌಂದರ್ಯ ಸಂಕೋಲೆಯಲ್ಲಿ ಬಂಧಿತನಾಗಿರುವೆ. ನೀ ನನ್ನ ಬಾಳ ಸಂಗಾತಿ ಆಗುವೆಯಾ ಎಂದು ಭಯ ಪಡದೆ ಕೇಳುತ್ತಿರುವೆ. ಅದಕ್ಕೆ ನಿನ್ನ ಉತ್ತರ? ರವಿ, ಬಳ್ಳಿಯೊಂದು ಮರಕ್ಕೆ ಹಪ್ಪುವುದು ಸಹಜ. ಆದರೆ ಎಂಬ ಆತಂಕ ಬೇಕೆ ಆಶಾ? ನಮ್ಮ ಈ ಪ್ರೀತಿಗೆ ನಿಮ್ಮ ಅಣ್ಣನವರು ಒಪ್ಪಬೇಕಲ್ಲ? ಆಶಾ, ದಯಾಸಾಗರನಾದ ನನ್ನಣ್ಣ ಈ ವಿಷಯ ತಿಳಿದ ತಕ್ಷಣನೇ ಊರಿಗೆ ಸಿಹಿ ಹಂಚಿ ಬಿಡುವವನು. ನೋಡಿ ರವಿ, ನಾನೊಬ್ರು ನಿವೃತ್ತ ಶಿಕ್ಷಕನ ಮಗಳು. ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ನಿಮಗೆ ಚೆನ್ನಾಗಿನೇ ಗೊತ್ತಿದೆ. ಹೀಗಿದ್ದು ನೀವು ಈ ನನ್ನ ಬಾಳ ಬಳ್ಳಿಗೆ ಆಸರವಾಗಿ ಮುಂದೆ ಬರ್ತಾ ಇದ್ದೀರಿ. ಇದರಿಂದ ನಿಮಗೇನಾದ್ರೂ ತೊಂದರೆ ಆಗುತ್ತೇನೋ ಅಂತ ಚಿಂತಿಸುವ ಆಶಾ, ಚಿಂತಿಸಿದರು. ನಮ್ಮ ಮದುವೆಗೆ ನನ್ನಣ್ಣ ನಗು ನಗುತ್ತಾ ಒಪ್ಪುತ್ತಾನೆ. ಅಲ್ಲದೆ ನಿನ್ನಂತ ಸುಶೀಲೆ ಮನೆಗೆ ಸೊಸೆಯಾಗಿ ಬರುತ್ತಾರೆಂದರೆ ಸಂತೋಷದಿಂದ ಸ್ವಾಗತ ಬಯಸುತ್ತಾನೆ. ಹಾಗಾದ್ರೆ ನನ್ನಂತ ಭಾಗ್ಯವತಿ ಯಾರು ಇಲ್ಲ ಅಂತ ಹೇಳ್ಬೋದು. ನನ್ನ ಬಾಳ ಭಾಗ್ಯದೇವಿ ನೀನಾಗಿ ಬಂದರೆ ನಾನೇ ಪುಣ್ಯ ಪುರುಷ. ಹೊಗಳಿಕೆಯನ್ನ ಸಾಕ್ ಮಾಡಿ. ಮನದನ್ನೆಯಾಗುವ ಈ ನನ್ನ ಮಲ್ಲಿಗೆಯನ್ನು ಹೊಗಳದೆ ಮತ್ಯಾರನ್ನು ಹೊಗಳಲಿ ಆಶಾದೇವಿಯವರೇ? ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೂರಾರು ಜನ್ಮದ
ಜಮೀನದಲ್ಲಿರುವ ಈ ರವಿ ರೂಪಸಿ ಆಷಾಢ ಅನುರಾಗದಲ್ಲಿ ಮೈಮರೆತಿದ್ದಾನೆ. ಈ ಅಣ್ಣ ತಮ್ಮಂದರಿಬ್ಬರ ಪ್ರೇಮ ಸಾಮ್ರಾಜ್ಯದ ಅಡಿಗಲ್ಲನ್ನು ಬುಡಸಹಿತ ಕೀಳುವ ಖಳನಾಯಕ ನಾನಾದಾಗಲೇ ಈ ಜಗದ್ರಂಗ ಭೂಮಿಯಲ್ಲಿ ಉಪಾಯದಿಂದ ಅಪಾಯವನ್ನು ತದ್ದುಂಡುವೆ ಆಷಾಢ ಜೀವನದಲ್ಲಿ. ಹೇಗಾದರೂ ಮಾಡಿ ಆಷಾಳನ್ನು ನನ್ನವಳನ್ನಾಗಿ ಮಾಡಿಕೊಂಡು ಜಮೀನ್ದಾರರ ಸಕಲ ಸಂಪತ್ತನ್ನೆಲ್ಲ ಕರಗಿಸುವ ಖಡುಕ ಪ್ರವರ್ತನಾದಾಗಲೇ ಈ ನನ್ನ ಜನ್ಮ ಸಾರ್ಥಕ. ವಾಟ್ ಎ ವಂಡರ್ಫುಲ್ ಪೋಸ್ಟ್. ಇಂಥ ರೂಪವತಿನ ಕೈ ಹಿಡಿದರೆ ನಾನೇ ಧನ್ಯ. ನೀನು ಧನ್ಯ ಅನ್ನಲೇ ಧನ ಆಕಿ ಕಾಲ್ ಹಿಡ್ಕೋಬೇಕಷ್ಟೇ. ನಾನೇನು ಕಾಲು ಹಿಡಿದು ಬೇಡ್ಕೊಳ್ಳಕ ಅಲ್ಲಿ ಉದುರಿಸ್ಕೊಂಡು ಒಳ್ಳೆ ಅಲ್ಲಿ ಕಟ್ಸ್ಕೊಂಡಿಲ್ಲಪ್ಪ. ನನ್ನ ತುಂಬಿ ತುಳಿತತ. ಏನು ತುಂಬಿ ತುಳುಕತ್ತಪ್ಪ? ಯೌವನ ವಯಸ್ಸು ತುಂಬಿ ತುಳುಕಾಡಿ ಒಳ್ಯಾಗ ಹರಿಯಕತ್ತೈತಿ ಮಗನ ಯವ್ವನ. ಲೇ ವಾಸ್ಯ, ನೀನು ವಯಸ್ಸಾಗ ನಾನು ಹಿಡಿದ ಹಿಂಡಿ ಎಣ್ಣೆ ತೆಗಿತಿದ್ದಲೇ ಮಗನ, ಎಣ್ಣೆ ತೆಗಿತಿದ್ದೆ. ಏನು ಹಿಡಿದು ಹಿಂಡಿಸಿದ್ದಪ್ಪ? ಎಮ್ಮಿ ಮಲಿನ ಎಮ್ಮಿ ಮಲೆ ಯಾಕಿಂದಲೇ ಒಣ ಕೊಬ್ಬರಿ ಹಿಂಡಿ ಹಿಡಿದು ಎಣ್ಣೆ ತೆಗಿತಿದ್ದಲೇ ಮಗನ. ಯಾಕ ಕಮ್ಮರ್ ಸೆಡೆಯ ಗಣಗರ್ ಇರ್ತಿಲ್ಲೇನೋ? ಮಗನ ಇದ್ರು ನಿಮ್ಮ ಅಪ್ಪಗ ಅಷ್ಟು ಶಕ್ತಿ ಐತೆ ಅಂತ ಹೇಳಿದ್ದು. ನೀನದಿಲ್ಲ ಒಳಮೇಣ್ ಇದ್ದಂಗ. ಅಪ್ಪ ನಾನು ಹಿಂದಂಗ ಅಪ್ಸರ್ ಹೋಟೆಲ್ ಹಿಂದಿನ ಬಾಗ್ಲಿಗೆ ಹೋಗಿ ಮೆತ್ತೊಂದು ಚಿಕನ್ ತಿಂದಿದ್ವಿ. ನನಗೂ ಇರ್ತಿತ್ತಪ್ಪ ಶಕ್ತಿ, ನನಗೂ ಇರ್ತಿತ್ತ. ಏನ್ ಮಾಡೋದು, ನಾನು ಪಕ್ಕ ಲಿಂಗಾಯತ್ರು ಮನೆ ತನ ಹೆಣ್ಮಗಳು ಹೊಟ್ಟೆ ಗುಟ್ಟಿ ಬಿಟ್ಟಿದ್ ನೋಡಪ್ಪ. ವಾಸ್ಯ, ಎಷ್ಟು ಸುದ್ದಿ ಮಾತಾಡ್ತೀನಿ ವಾಸ್ಯ. ನಿನ್ನ ಮಾತು ನನಗೆ ತಿಳಿತೈತಿ. ನಾನು ಕೋಳಿ ತಿಂತೀನಿ ಅದಕ್ಕ ನೀನು ನಿಮ್ಮ ಅಮ್ಮನ ಮಗ ಅಂತಿಲ್ಲ, ಹೌದಲ್ಲ? ನಿನ್ನಂತ ನೀತಿಗೆಟ್ಟ ಶಕ್ತಿ ಮಗ ಅಂತ ಹೇಳ್ಕೊಳಕ ನನಗೆ ನಾಚಿಕೆ ನಾಚಿಕೆ. ಅಲ್ಲಲ್ಲಿ ಆಡ್ತಾ ಕೋಳಿ ತಿಂತೀನಿ, ಜಾತಿ ಬಿಟ್ಟವ ನೀತಿ ಬಿಟ್ಟವ ಅಂತೀಯಲ್ಲ. ನಿನ್ನ ಅಕ್ಕಿ ಕತ್ತರ ಏನೈತಿ ಒಮ್ಮೆ ಕುಲ ಹೇಳ್ಬಿಡಲ್ಲ. ನೋಡಪ್ಪ, ಹಾ ಏನು ಕೇಳೋದು ಬೇಡ, ಹೇಳೋದು ಬೇಡ. ನಮ್ಮೆಪ್ಪರಿಗೆ ಆಗಂಗಿಲ್ಲ ಅಂದ್ರೆ ಸುಮ್ಮನೆ ಭಾಗ ಆಗ್ಬಿಡೋದು ಒಳ್ಳೇದು ನೋಡು. ಭಾಗ ಅಲ್ಲಲ್ಲಿ ಭಾಗ ಕೇಳಕ ನೀನೇನು ಅಣ್ಣನ ತಮ್ಮನೆ? ಅಪ್ಪ ಹಾ ಭಾಗ ಕೇಳಕ ಅಣ್ಣ ಆದ್ರೇನು, ತಮ್ಮ ಆದ್ರೇನು, ತಂದೆ ಆದ್ರೇನು, ಯಾವಾಗ ನನಗೂ ನಿಮಗೂ ಆಗಂಗಿಲ್ಲ ಅಂದ್ಮೇಲೆ ಸುಮ್ಮನೆ ಪಾಲಾಗಿ ಬಿಡೋದೇ ಒಳ್ಳೇದು ನೋಡಪ್ಪ. ಲೇ ಮಗನ, ನಾನು ಸ್ವಂತ ಗಳಿಸಿದ ಆಸ್ತಿ ಒಳಗ ಭಾಗ ಕೊಡಂಗಿಲ್ಲಲೇ ಮಗನ. ನಾಚಿಕೆ ಬರಂಗಿಲ್ಲ ಕೇಳಕ ನಿನಗೆ. ಅಪ್ಪ ಹೇಳಪ್ಪ. ನಾನು ಸಹಿತ ಹೇಳಪ್ಪ. ನೀನು ಸ್ವಂತ ಹೌದು. ಕಷ್ಟಪಟ್ಟು ಗಳಿಸಿದ ಆಸ್ತಿ ಅಪ್ಪ. ಆ ಆಸ್ತಿ ಇಲ್ಲದೆ ಈ ಆಸ್ತಿ ಹೆಂಗ ಬದುಕಿ ಬಾಳ್ಬೇಕು ನೀನು ಹೇಳಪ್ಪ. ಲೇ ವಾಸ್ಯ, ಲೇ ಅಜ್ಞಾನಿ, ಏನ್ ಮಾತಾಡ್ತೀನಿ? ಲೇ ಇದೆಲ್ಲ ಯಾರ್ದಲೆ? ನಿಂದಲೇ. ನಾನ್ ಸತ್ಮೇಲೆ ಎಲ್ಲ ನಿಂದಲೇ ಅಪ್ಪ. ಅಪ್ಪ ಹಾ ಹೇಳಪ್ಪ. ನೀನು ಸಾಯ್ಬೇಕಲ್ಲ, ಇನ್ನು ಮದುವೆ ಮಾಡ್ಕೊಂಡು ಮಕ್ಕಳು ನಾಡಿ ಅಂದಾಗ ನೀನ್ ಯಾವಾಗ ಸಾಯ್ತೆ? ಸಾಯ್ತೀರಿ ಮೊದ್ಲು ನಮ್ದು ಹಾಲಿನ ರೊಕ್ಕ ಕೊಟ್ಟು ಸಾಯ್ರಿ. ಲಾವಣ್ಯ ಅಪ್ಪ ಅಲ್ಲ, ಇನ್ನೊಂದು ತಗ. ಈ ನನ್ನ ಮಗನ ಸಾಯಿ ಅಂತಾರ. ಇದು ನ್ಯಾಯನ? ಇದು ಧರ್ಮನ? ನೀನೇ ಹೇಳು ಮತ್ತ. ಹ್ಞೂ ಮತ್ತೆ ದೊಡ್ಡ ಧರ್ಮ ದೇವತೆ ಈಗನೇ ಹೇಳ್ಬೇಕು ನ್ಯಾಯನ. ಹಾಲಿಗೆ ನೀರ್ನಾಗ ಹಾಲು ಕಳಿಸಿ ಮಾರೋ ಮಳ್ಳಿ ಹತ್ರ ನ್ಯಾಯ ಕೇಳ್ತಾನಂತೆ. ನ್ಯಾಯ ನಾರು ನಟ್ಲೆ ಯಾಕ? ನಾವ್
ನಾನೇನು ದೊಡ್ಡ ಧರ್ಮ ದೇವತೆ ಅಂತ ನಿನ್ ಮುಂದೆ ಹೇಳಕ್ ಬಂದಿಲ್ಲ. ನಿಮ್ ಕೂಡ ನನ್ನ ಮಾತು ನನ್ ರೊಕ್ಕ ಕೊಟ್ಟು ಮಾತಾಡ್ರಿ. ಏ ಲಾವಣ್ಯ, ನಿನ್ನ ಹಾಲು ಯಾವ ನನ್ನ ಮಗ ಕುಡ್ದಾನ ಅವನ್ನ ಕೇಳು. ಅಲ್ಲಲೇ ಅಪ್ಪ, ಆಕಿ ಹಾಲು ಕುಡಿಬೇಕಂತ ಮಾಡಿ ಏನಲ್ಲೇ? ಆಕಿ ಎಮ್ಮೆ ಹಾಲು ಕುಡ್ದಿನಲ್ಲೇ ಅಪ್ಪ, ನಾನು ಆಕಿ ಎಮ್ಮೆ ಹಾಲು ಕುಡ್ದಿನ, ಆಕಿ ಹಾಲು ಕುಡ್ದಿಲ್ಲ. ನೀವಿಬ್ರು ತಂದೆ ಮಗ ಏನದಿರಲ್ಲ ತಗದ್ ನಿಂತು ಬಿಟ್ಟಿರಿ ನೀವು. ನಿಮ್ಮನ್ನ ನೋಡಿ ಇಲ್ಲಿ ನಿಂತಿರೋ ಮಂದಿ ಕೂಡ ಅದನ್ನ ಮಾತಾಡ್ತಾರೆ. ಏ ಲಾವಣ್ಯ, ನಿಮ್ ಜೊತೆಗೆ ಸೇರ್ಬಿಟ್ಟಾವು. ಏ ಲಾವಣ್ಯ, ನೋಡಕ್ಕ ರೆಡಿಯಾಗಿ ನಿಂತೀಯಲ್ಲ ನೀನು ಅಲ್ಲ? ಸುಮ್ಮನೆ ನಿಮ್ ಕೂಡ ನಂದು ಯಾಕಪ್ಪ ವಾದ? ಮೊದಲೇ ನನ್ನ ಹಾಲಿನ ರೊಕ್ಕ ಕೊಟ್ಟು ಬಿಡ್ರಿ. ಲಾವಣ್ಯ ತಕ್ಷಗು ನಮ್ಮವ್ವ ಬೈತಾಳೆ. ಲೇ ಅಪ್ಪ, ಆಕೆ ಹಾಲು ಕುಡಿಬೇಕಂತ ಮಾಡಿ ಏನಲ್ಲೇ? ಲೇ ಮಗನ, ಆಕೆ ಹಾಲು ಕುಡಿಯಕ್ಕೆ ನಿಮ್ಮ ಮಗು ಏನಲ್ಲೇ? ತಂದೆಯೋ ತಂದೆ, ಈ ಕಂದನ ಎಲ್ಲ ಪ್ರೇಯಸಿಯು ನಿನ್ನ ಮಡದಿಯ ಮಾಡಿಕೊಳ್ಳಬೇಕ ಹಂಬಲದಿಂದ ನೀ ನನ್ನ ತಂದೆ. ಹೆಣ್ಮಗು ಅಬ್ಬಾ, ಮಗ ಎಷ್ಟು ಪರಿಣಾಮ ಮಾಡ್ಕೊಂಡು ಸಾಹಿತ್ಯ ಬದ್ಧನಾಗಿ ಹೇಳ್ತಾನೆ ನೋಡಪ್ಪ. ಲೇ ಹಂಗೇನೆ ಆ ಹುಡುಗಿ ಯಾಕೆ ನಿನ್ನ ಪ್ರೇಯಸಿ ಆಗ್ತಾಳಲ್ಲ? ನಾನು ಯಾಕ್ರಿ ಪ್ರೇಯಸಿಯಾಗಿ ತಾನು ಮಾಡ್ಕೋಬೇಕು ಅಂತ ಮಾಡ್ಯಾನ ಪ್ರೇಯಸಿನ. ಯಾಕ್ರಿ ವಸಣ್ಣವ್ರೇ? ಅಗ್ರಜ, ಅಯ್ಯೋ ಪಿತನೆ, ಈಶ ಮಹೇಶ ನನಗೂ ಈ ವಾಸುವಿಗೆ ವನವಾಸ ತಂದೊಟ್ಟಿದೀಯಾ? ಈ ಹೆಣ್ಣಿನ ಬಾಯಿಂದ ನನಗೆ ಅಣ್ಣವನ್ನು ಸುರಿಸಿದೆಯಾ? ಎಲೆ ಮಾಯೆ, ತಾಯಿಯಾದ ಮಾಯೆ, ತಂಗಿಯಾದ ಮಾಯೆ, ಮುಂದಾದರೂ ಮಡದಿಯಾಗ ಮಾಯೆ, ನಿನ್ನ ನೆಚ್ಚಿನ ಕೆಟ್ಟನಲ್ಲಿ ಹುಚ್ಚು ಮಾಯೆ, ಅಬ್ಬಾ ಮಗ, ಒಮ್ಮಿಂದೊಮ್ಮೆ ಮಣ್ಣ ತಾತ ಅವತಾರ ತಾಳಿದ ಮಗ. ಲೇ ವಾಸ್ಯ, ಮಲ್ಲಮ್ಮನಂತ ಸಾಧ್ವಿ ಲಾವಣನ ಮೇಲೆ ಮನಸ್ಸು ಮಾಡಿ ಯಾವನಾರ ಕುಕ್ಕೋಬೇಕಂತ ಮಾಡಿಯಲ್ಲ ಅಪ್ಪ. ನಿನ್ನ ನಾಲಿಗೆ ನಾರು ನೋಟ್ಲಿ. ಮಗಳ ವಯಸ್ಸಿನ ಸೊಸೆಗೆ ಲಾವೇ ಅಂತೀಯಲ್ಲೋ ಲಾವೇ, ನಿನ್ನ ಜನ್ಮಕ್ಕೆ ಧಿಕ್ಕಾರ. ಅಲ್ಲ, ನೀವು ಹಾಲಿನ ರೊಕ್ಕ ಕೊಟ್ಟಂಗೆ ಕಾಣೋದಿಲ್ಲ. ನೀವು ಬರೀ ಉದ್ರಿ ಮಾತಾಡೋರಂತ ಕಾಣಿಸ್ತೈತಿ. ನೀವು ಹಾಲಿನ ರೊಕ್ಕ ಕೊಡೋರು ಅಲ್ಲ, ಬಿಡೋರಲ್ಲ, ಬರೇ ಮಾತು ಮನೋರ ಸುಮಾರ ಅನ್ನೋರು ಮಾಡೋದು ಮಾಡ್ತೀರಿ. ಇನ್ನು ಮುಂದೆ ನಾನು ನಿಮ್ಗೆ ಹಾಲು ಹಾಕೋದು ಬಂದ್ ಮಾಡ್ತೀನಿ. ನಿಮ್ ಮನೆ ಕಡೆ ಕಾಲ್ ಮಾಡಿ ಸಹಿತ ಬರೋದಿಲ್ಲ. ಏನು ಇನ್ನು ಮುಂದೆ ನಾನು ನಿಮಗೆ ಹಾಕೋದಿಲ್ಲ ಏನು ಹಾಲು. ಹುಡುಗಿ ನಿಲ್ಲ ಎಲ್ಲಿ ಹೋಗ್ತೀಯಾ? ನೋಡು, ಈಗ ಈ ರೊಕ್ಕ ತಗ. ಈ ನನ್ನ ಮಗ ವಾಸು ನಮ್ಮ ಮನ್ಯಾಗಿದ್ದಾಗ ಬರಬೇಡ. ಈ ನನ್ನ ಮಗ ವಾಸು ನನ್ನ ಮನ್ಯಾಗಿದ್ದಾಗ ಬರಬೇಡ. ಇವನ್ ತಲಿ ಸರಿ ಇಲ್ಲ. ಸೀರೆ ಹುಟ್ಟಿದ್ರೆ ಚಾಲು ಮಾಡೇ ಬರ್ತಾನ. ಲವ್ ಅದು ಹೆಣ್ಣರ ಇರ್ಲಿ ಗಂಡರ ಇರ್ಲಿ ಯಾರರ ಇರ್ಲಿ ಚಾಲು ಮಾಡೇ ಬಿಡ್ತಾನೆ. ಕಲಿಯುಗದ ಕರ್ಣ. ಅಲ್ಲ, ಗರಿಗರಿಯಾದ ಹೊಸ ನೋಟ್ ಇಂತ ಗಟ್ಟಿ ನೋಟ್ ಕೊಟ್ರೆ ಚಿಲ್ಡ್ರಿ ಎಲ್ಲಿಂದ ಇವಾಗ ATM ನಾಗ ಬಿಡಿಸಿ ಬಂದೆ. ATM ನಾಗ ನನ್ನ ಹತ್ರ ಚಿಲ್ಡ್ರಿ ಇಲ್ಲಲ್ರಿ ಸೆಟ್ರ. ನಂದು ನಿಂದ್ರ ಮೇಲಿದ್ರೆ ಎಲ್ಲಿ ಹೋಗ್ತೈತಿ? ಇಟ್ಟಿಗೆ ಕಲಿಯುಗದ ಕರ್ಣ. ತನ್ನ ಬಿಟ್ಟ ನೋಡು ನಿನ್ನ ಮೇಲೆ ಚಿಲ್ಲರ ಆರೋಪ ಅಲೇ ಚಿಲ್ಲರ. ಹೌದೇ? ಟೋಕಡಿಯಲ್ಲ ಅಲ್ಲ, ನಾಲ್ಕಿದ್ದ ಸುಮ್ಮನೆ ಮತ್ತೆ ಹೇಳಮ್ಮ. ನೀವಿಬ್ರು ತಂದೆ ಮಗ ಏನದಿರಲ್ಲ, ಟೋಕ್ ಅಂತ ಟೋಕ್ ಮಾಡ್ಕೊತ ನನ್ನ ದೃಷ್ಟಿಯಾಗ ನೀವಿಬ್ರು ಏನಿದ್ರು ಚಿಲ್ಲರ ಹೌದಾ ಅಲ್ಲ? ಅದನ್ನ ನೀವೇ ತಿಳ್ಕೊಳ್ರಿ. ನೋಡಿದೀಯಾ ಯಪ್ಪ, ನಿನಗೆ ಹಿಡಿದ ಮುದಿ ಹುಚ್ಚಿನ ಸಲುವಾಗಿ ನಾನು ಸಹಿತ ಚಿಲ್ಲರ ಮನುಷ್ಯ ಆಗ್ಬೇಕಾಯ್ತು. ಸಾಕಪ್ಪ ಸಾಕು ನನ್ನ ಸಹವಾಸ. ನಾನು ನಿನ್ನ ಬರ್ತೀನಿ. ಲೇ ಹುಚ್ಚ, ಮಾತಿ ಮುಂಚೆ ಭಾಗ ಅಂತ ಯಾಕಂತೀಯಲೇ?
ಮಾತಿ ಮುಂಚೆ ಭಾಗ ಭಾಗ ಅಂತ ಯಾಕಂತೀಯಲೆ? ಕೊಡ್ತೀನಲೆ, ನಿನ್ನ ಕೈಯೆಲ್ಲ ಕೊಡ್ತೀನಿ. ಹೋ ಕೊಡ್ತೀಯಪ್ಪ ಚಿಪ್ಪ. ಏ ಅಪ್ಪ ಹೇಳಪ್ಪ. ನಾನು ತಲೆ ಕೆಟ್ರೆ ಹಾ ನಿನ್ನಲ್ಲ, ಹಾ. ನಿಮ್ಮಪ್ಪನ ಮಾತು ಕೇಳೋ ಮಗ ಅಲ್ಲ. ಸುಮ್ಮನೆ ನನ್ನ ಪಾಲು ನನ್ನ ಮದುವೆ ಮಾಡಿ ನನ್ನ ಭಾಗ ನನಗೆ ಕೊಟ್ರೆ ಸರಿ. ಇಲ್ದಿಟ್ರೆ ಕೋರ್ಟ್ನಿಂದ ಪಾಲ್ ತಗೊಂತೀನಿ. ಮಂಡಿ ಮಗ್ಗ ಪಾಲಂತ ಪಾಲು. ಮಗ್ಗ ಪಾಲಂತ ಪಾಲು. ನನ್ನ ಆಸ್ತಿಯಲ್ಲಿ ಪಾಲು ಏನಿದ್ರು ಹಾಲ್ ಮಾರ ಹುಡುಗಿ ಲಾವಣ್ಯಗೆ ಸೇರಿದ್ದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಹಳ್ಳಿಯ ಹಳ್ಳಿಯ ಹೂವದ ಪ್ರೇಯಲಿ ಹಳ್ಳಿಯ ಹಳ್ಳಿಯ ಹೂವದ ಪ್ರೇಯಲಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಜೋಡು ಹಕ್ಕಿಗಳಾಗಿ ಆನಂದಾಗಸ ಚುಂಬಿಸುವ ಆನಂದ ನಮ್ಮ ಪಾಲಿಗೆ ಸದಾ ಹೀಗೆ ಉಳಿದರೆ ಅದೆಷ್ಟು ಚೆನ್ನ ಗೊತ್ತೇ? ಬರೀ ಗಗನ ಚುಂಬಿಸುವ ಕನಸು ಕಾಣುತ್ತಾ ಕುಣಿಯುತ್ತಾ ಹಾರಾಡುತ್ತಾ ಮುದುಕರಾಗಿ ಮುಗಿಸಿಬಿಡಿ ನಿಮ್ಮ ಜೀವನವನ್ನು. ಮತ್ತೇನು ಮಾಡಬೇಕಂತ ನಿನ್ನ ಆಸೆ? ಅದನ್ನು ನನ್ನ ಬಾಯಿಂದಲೇ ಹೇಳಿಸಬೇಕು ಅಂತ ಹಠ ತಾನೆ? ಹೇಳದೇ ಇದ್ರೆ ನಿನ್ನ ಮನದಾಸೆ ನನಗೆ ಹೇಗೆ ಅರ್ಥವಾಗಬೇಕು? ನೋಡಿ, ಆದಷ್ಟು ಬೇಗನೆ ನಾವಿಬ್ಬರು ಮದುವೆಯಾಗಿ ನಾನು ಒಂದು ಮಗುವಿನ ತಾಯಿಯಾಗಿ ಬಿಟ್ರೆ. ಅಂತೆ ಲತಾ, ಅಂತೂ ಒಬ್ಬ ಮಗುವಿನ ತಾಯಿಯಾಗಬೇಕೆಂಬ ಹೆಬ್ಬಯಕೆ ಹೊಂದಿರುವೆ ಅಂತ ಆಯ್ತು. ಹೌದು, ಮತ್ತೆ ಹೂವಿಲ್ಲದ ಬಳ್ಳಿ, ನೀರಿಲ್ಲದ ಬಾವಿ, ಮಕ್ಕಳಿಲ್ಲದ ಹೆಣ್ಣು ನಿಷ್ಪ್ರಯೋಜಕ ಅಂತ ಹೇಳಿದ್ದಾರೆ ಹಿರಿಯರು. ಲತಾ, ಮದುವೆ ಮದುವೆ ಅಂತ ಮಕ್ಕಳು ಅಂತ ಯಾಕೆ ಕೊರಗುವೆ? ಸ್ವಲ್ಪ ತಾಳು. 101 ಮಕ್ಕಳಿಗೆ ಜನ್ಮ ನೀಡಿ ಕಲಿಯುಗದ ಗಾಂಧಾರಿ ಎಂಬ ಬಿರುದು ಪಡೆಯುವಂತೆ ಯಾರು ಬೇಡ ಅಂತಾರೆ? ಹೋಗ್ರಿ, ನಿಮ್ದು ಯಾವಾಗ್ಲೂ ಇದೇ ಹುಡುಗಾಟಿಕೆ. ಲತಾ, ಲಜ್ಜ ಆವರಿಸಿದ ನಿನ್ನ ವದನ ಮಂಡಲ ಪೌರ್ಣಿಮೆ ಚಂದ್ರನಂತೆ ಹೊಳೆಯುತ್ತಿದೆ. ನಿನ್ನ ಸೌಂದರ್ಯದ ಸವಿಯನ್ನು ಸವಿಯುತ್ತಾ ನಿಂತರೆ ಈ ಸ್ವರ್ಗವೇ ಹಾಗಾಗಿ ಹೋಗುತ್ತೆ. ಲತಾ, ನಮ್ಮ ಮಧುರ ಪ್ರೇಮ ಅಮರವಾಗಲಿ, ನಮ್ಮ ಅನುರಾಗ ಗಗನ ಸೇರಲಿ, ನಮ್ಮ ದಾಂಪತ್ಯದ ದಾಗುಡಿ ಚಿಗುರಿ ಸ್ಥಿರವಾಗಲಿ ಎಂದು ಆ ದಯಾನಿಧಿಯನ್ನು ಸದಾ ಬೇಡುತ್ತಿರುವೆ. ನನ್ನ ಮೇಲೆ ನೀವಿಟ್ಟಿರುವ ಪ್ರೀತಿಗೆ ನಾನು ಜನ್ಮ ಜನ್ಮಕ್ಕೂ ಋಣಿ. ಲತಾ, ಲತಾ, ರೋಗ ರುಜಿನಗಳ ರಕ್ತ ಮಾಂಸದ ಈ ಬದುಕಿನಲ್ಲಿ ಪ್ರೇಮವೆನ್ನುವ ಒಂದು ಸಣ್ಣ ಕಿಡಿ ಮೂಡದಿದ್ದರೆ ಈ ಜೀವನವೇ ನಿಸ್ಸಾರವಾಗಿ ಶೂನ್ಯವೆನಿಸಿಬಿಡುತ್ತದೆ. ಹೌದು, ಅಂತೆಯೇ ಕವಿಗಳು ಬಲ್ಲವರು ಸಹ ಹೇಳಿದ್ದಾರೆ, ಬೆಲೆ ಕಟ್ಟಲಾರದ ವಸ್ತುವೆಂದರೆ ಪ್ರೇಮ ಒಂದೇ ಎಂದು. ಹೋಗ್ಲಿ ಬಿಡಿ, ಅಂದ ಹಾಗೆ ನಮ್ಮ ಮದುವೆ ಯಾವಾಗ? ಲತಾ, ಮುಂದಿನ ತಿಂಗಳು ಒಳ್ಳೆಯ ಮುಹೂರ್ತವಿದೆ. ಅದೇ ಶುಭ ಸಂದರ್ಭದಲ್ಲಿ ಭಾರೀ ವಿಜೃಂಭಣೆಯಿಂದ ನೆರವೇರಲಿದೆ ನಮ್ಮಿರುವರ ಅನುರಾಗ ಬಂಧನ, 1000 ವರ್ಷದ ಸಂಬಂಧ. ಹಾಗಾದ್ರೆ ನನ್ನ ಗೆಳತಿಯರಿಗೆಲ್ಲ ನಾನು ಪತ್ರ ಬರೆದು ಬಿಡ್ಲೆ? ಅಗತ್ಯವಾಗಿ. ಅಂದ ಹಾಗೆ ಲತಾ, ನಾಳೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಯಾಕೆ? ಈ ನಮ್ಮ ಸಂಸಾರವೆಂಬ ಡೋಡಿ ಯಾವ ಅಬ್ಬರದ ಅಲೆಗೂ ಸಿಗದಂತೆ ಸುಗಮವಾಗಿ ಸಾಗಿ ಈ ನಮ್ಮ ಬಾಳು ಹೊಂಬಾಳಾಗಲಿ ಎಂದು ಆ ತಾಯಿ ಚಾಮುಂಡಿಯಲ್ಲಿ ಮೊರೆ ಇಟ್ಟು ಹರಕೆ ಸಲ್ಲಿಸಿ ಬರೋಣವೇ? ಅಯ್ಯೋ ಪೆದ್ದಿ ಪೆದ್ದಿ, ದೇವತೆಗಳಲ್ಲಿ ಹರಕೆ ಬರಲಿಕ್ಕೆ ಅಲ್ಲ, ಮೈಸೂರಿನಲ್ಲಿ ಕನ್ನಡ ಜಾತ್ರೆ ಇದೆ, ಅದಕ್ಕಾಗಿಯೇ ಹೋಗೋಣ ಅಂತ ಹೇಳಿದ್ದು. ಕನ್ನಡ ಜಾತ್ರೆ ನನಗೆ ಅರ್ಥವಾಗ್ಲಿಲ್ಲ. ನಿನ್ನ ತಲೆ ತುಂಬ ಮದುವೆ, ಮಕ್ಕಳು, ಸಂಸಾರ, ಬಾಳ್ವೆ ಇವೇ ತುಂಬಿರುವಾಗ ನಿನಗೆ ಹೇಗೆ ಅರ್ಥವಾಗಬೇಕು? ಕನ್ನಡ ಜಾತ್ರೆ ಎಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ. ಅಲ್ಲಿ ನಮ್ಮ ನಾಡಿನ ಮಹಾನ್ ಕವಿಗಳು, ಕಲಾವಿದರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿರುವ ಸ್ಥಳ. ಅದೊಂದು ನೋಡಿದರ ಕಣ್ಣಿಗೆ
ಸಂಭ್ರಮದ ಹಬ್ಬ. ಅದಕ್ಕಾಗಿ ಹೋಗೋಣ ಅಂತ ಹೇಳಿದ್ದು. ಅಯ್ಯೋ, ಇಂಥ ಸುಸಂದರ್ಭವನ್ನ ನಾನು ಕಳೆದುಕೊಳ್ಳುತ್ತೇನೆ. ಖಂಡಿತ ಹೋಗೋಣ ರೀ. ಹಾಗೆ ಬರುವಾಗ ಧರ್ಮಸ್ಥಳ, ಉಡುಪಿ, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಎಲ್ಲವನ್ನೂ ಸುತ್ತಾಡಿಕೊಂಡು ಬರೋಣ. ಹಾ 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 ಎಲ್ಲವನ್ನು ನೋಡಿಕೊಂಡು ಬರೋಣ. ಶ್ರವಣಬೆಳಗೊಳ ಮಾತ್ರ ತಪ್ಪದೆ ನೋಡಿಕೊಂಡು ದರ್ಶನ ಪಡ್ಕೊಂಡೇ ಬರೋಣ. ಯಾರ ದರ್ಶನ? ಗೊಮ್ಮಟೇಶ್ವರ ದರ್ಶನ. जानकी